ಆ 31 ಪದಕಗಳಲ್ಲಿ 16 ಚಿನ್ನ, 9 ಬೆಳ್ಳಿ, 6 ಕಂಚಿನ ಪದಕ ಗೆದ್ದಿದ್ದಾರೆ. 6 ಕಂಚಿನ ಪದಕ ಗೆದ್ದಿದ್ದಾರೆ. ನೀವು ಇದರಲ್ಲಿ ಒಬ್ಬರನ್ನು ನೋಡಿದರೆ ನೀವು ಇದು KGF ಸಿನಿಮಾದ ಗರುಡ ಥರ ಕಾಣ್ತಾರೆ ಅವರು. ಅವ್ರ ಪವರ್ ಲಿಫ್ಟ್ಗಿಂತ ನಾನು ಅವರನ್ನು ಕೇಳಬೇಕು ಅಂದರೆ ನೀವು ಬಾಡಿ ಬಿಲ್ಡಿಂಗ್ ಯಾವುದಾದ್ರೂ ಅವಾರ್ಡ್ ಇದೆಯಾ ಅಂತೇಳಿ. ಬನ್ನಿ ಒಂದು ಸ್ಟೋರಿ ತೋರಿಸ್ತೀನಿ. ಈ ಟೀಮ್ ಮಾಡಿದಂಥ ಸಾಧನೆ, ಗೆದ್ದುಕೊಂಡಂಥ ಪದಕಗಳು, ಅದು ಕರ್ನಾಟಕಕ್ಕೆ, ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸುವಂಥದ್ದು. ಇವರಿಗೆ ಕರೆಕ್ಟಾದ ಟ್ರೈನಿಂಗ್ ಸಿಕ್ಕರೆ, ಇವರಿಗೆ ಕರೆಕ್ಟಾದ ಫೆಸಿಲಿಟೀಸ್ ಸಿಕ್ಕರೆ ಏನೆಲ್ಲ ಸಾಧನೆಗಳಾಗ್ಬೋದು. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬನ್ನಿ. ಪವರ್ ಲಿಫ್ಟಿಂಗ್ ನಲ್ಲಿ ಇವರು ಪಂಟರ್. ಪದಕ ಬೇಟೆಗಾರರಿಗೆ ಬೇಕಿದೆ ಸರ್ಕಾರದ ನೆರವು. ಕ್ರೀಡಾಪಟುಗಳನ್ನ ತಯಾರು ಮಾಡುವಲ್ಲಿ ಪ್ರತಿ ದೇಶವೂ ಬ್ಯುಸಿಯಾಗಿಬಿಟ್ಟಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪ್ರತಿಭೆಗಳನ್ನ ಗುರುತಿಸಿ ಮುನ್ನೆಲೆಗೆ ತರ್ತಿದ್ದಾರೆ. ಆದರೆ ನಮ್ಮಲ್ಲಿ ಮಾತ್ರ ಕ್ರಿಕೆಟ್ ಸೇರಿದಂತೆ ಹಲವು ಕ್ರೀಡೆಗೆ ಮಾತ್ರ ಸರ್ಕಾರ ಕೋಟಿಗಟ್ಟಲೆ ಹಣ ನೀಡುತ್ತಿದೆ. ಆದರೆ ಇಲ್ಲೊಂದು ತಂಡ ಯಾವುದೇ ಸರ್ಕಾರದ ಸಹಾಯವಿಲ್ಲದೆ ತಮ್ಮ ದುಡ್ಡಿನಲ್ಲೇ ಚಿಕ್ಕ ಜಾಗದಲ್ಲಿ ತರಬೇತಿ ಪಡೆದುಕೊಂಡು 31 ಪದಕ ಗೆದ್ದುಕೊಂಡು ಬಂದು ಭಾರತದ ಕೀರ್ತಿ ಪತಾಕೆಯನ್ನ ಎತ್ತಿ ಹಿಡಿದಿದ್ದಾರೆ. ಇಲ್ಲಿ ನಿಂತಿರುವ ಜನ ಪವರ್ ಲಿಫ್ಟಿಂಗ್ ನಲ್ಲಿ ಪಂಟರ್ಸ್. ಸ್ವತಃ ಹಣದಲ್ಲಿ ರಷ್ಯಾದ ಮಾಸ್ಕೋದಲ್ಲಿ ವಾರದ ಹಿಂದೆ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ ನಲ್ಲಿ 16 ಚಿನ್ನ, 9 ಬೆಳ್ಳಿ, 6 ಕಂಚಿನ ಪದಕ ಗೆದ್ದುಕೊಂಡು ಬಂದಿದ್ದಾರೆ. ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ ಇವರನ್ನ ಯಾರೂ ಗುರುತಿಸಿಲ್ಲ. ಕಷ್ಟದಲ್ಲಿ ಈ 16 ಜನರ ತಂಡದಲ್ಲಿ ಮಹಿಳೆಯರೂ ಸಹ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಮುಂದಿನ ಮತ್ತಷ್ಟು ಸಾಧನೆಗೆ ಸರ್ಕಾರದ ಬಳಿ ನೆರವು ಕೇಳುತ್ತಿದ್ದಾರೆ. ಅಲ್ಲಿ ಕಾಂಪಿಟಿಷನಲ್ಲಿ ಬಹಳ ಸಪೋರ್ಟ್ ಕೊಟ್ಟು ನಾವು ಇಷ್ಟು ಮೆಡಲನ್ನು ಗೆದ್ದು ಬಂದಿದ್ದೀವಿ. ಹಾಗೆ ನಾವು ಸರ್ಕಾರದಿಂದ ಸ್ವಲ್ಪ ಇನ್ನೂ ಜಾಸ್ತಿ ಸಪೋರ್ಟು ಅನ್ನು ಕೇಳ್ಕೊತಾ ಇದ್ದೀವಿ. ಇಷ್ಟು ಸಪೋರ್ಟಲ್ಲಿ ನಾವು ಇಷ್ಟು ಮಾಡ್ಬೋದನ್ನು ಚೂರು ಜಾಸ್ತಿ ಸಪೋರ್ಟ್ ಕೊಟ್ಟರೆ ಇನ್ನೂ ಎಷ್ಟು ಮೆಡಲ್ ತರ್ಬೋದು ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಇನ್ನು ಸರ್ಕಾರ ಪವರ್ ಲಿಫ್ಟಿಂಗ್ ಕ್ರೀಡಾಪಟುಗಳಿಗೆ ಹೆಚ್ಚಿನ ಸೌಲಭ್ಯ ನೀಡಬೇಕು. ತರಬೇತಿಗೆ ವಿಶಾಲವಾದ ಜಾಗ, ಬೇರೆ ದೇಶಕ್ಕೆ ಹೋಗುವುದಕ್ಕೆ ಹಣದ ಸಹಾಯ, ಗಾಯಾಳು ಕ್ರೀಡಾಪಟುಗಳಿಗೆ ಸೌಲಭ್ಯ ನೀಡಬೇಕೆಂದು ಮನವಿ ಮಾಡಿಕೊಳ್ತಿದ್ದಾರೆ. ಟ್ರಾವೆಲ್ ಎಕ್ಸ್ಪೆನ್ಸ್ ಆದ್ರೂ ಫೆಸಿಲಿಟಿ ಇವಾಗ ನೋಡಿ, ಇಲ್ಲಿ 750 ಸ್ಕ್ವೇರ್ ಫೀಟ್ ಇರೋದು. ಅಟ್ಲೀಸ್ಟ್ 2000 ಸ್ಕ್ವೇರ್ ಫೀಟ್ ಯಾವುದಾದ್ರು ಜಾಗ, ಎಷ್ಟೊಂದು ಜಾಗ ಇದೆ ಗೌರ್ಮೆಂಟ್ದು ಟ್ರೈನಿಂಗ್ ಮಾಡೋಕ್ಕೆ. ಅದು ಜಾಗ ಕೊಟ್ಟರೆ ಅಟ್ಲೀಸ್ಟ್ ನಾವು ಇಂಪ್ಲಿಮೆಂಟ್ಸಲ್ಲಿ ಹಾಕಿ ಇನ್ನೂ ಜಾಸ್ತಿ ಅಟ್ಲೀಸ್ಟ್ ನಾವು ಪ್ರಿಪೇರ್ ಮಾಡ್ಬೋದು. ಸೊ ಅದು ರಿಕ್ವೆಸ್ಟ್ ನಮ್ಮ ಕಡೆಯಿಂದ ಆ್ಯಸ್ ಅ ಕೋಚ್, ಆ್ಯಸ್ ಅ ಸೀನಿಯರ್ ಅಥ್ಲೀಟ್ ಆ್ಯಂಡ್ ಆಸ್ ಆಲ್ಸೋ ಆ್ಯಸ್ ಅ ಕರ್ನಾಟಕ ಸರ್ಕಾರದಿಂದ ಇದು ಸಪೋರ್ಟ್ ಬರಲೇಬೇಕು. ದಟ್ಸ್ ಅ ರಿಕ್ವೆಸ್ಟ್. ಅಂದರೆ ಅಟ್ಲೀಸ್ಟ್ ಬೇಸಿಕ್ ಟ್ರೈನಿಂಗ್ ಫೆಸಿಲಿಟಿ ನಮಗೆ ದೊಡ್ಡದಿದ್ದರೆ ವಿ ಕ್ಯಾನ್ ಹ್ಯಾವ್ ಅ ಸ್ಪೇಸ್, ಹ್ಯಾವ್ ಮೋರ್ ಅಥ್ಲೀಟ್ಸ್ ಕಮಿಂಗ್ ಇನ್, ಗ್ರೂಮ್ ಮೋರ್ ಅಥ್ಲೀಟ್ಸು. ಅದು ಮಾಡಿ ಆ್ಯಂಡ್ ಇವೆನ್ಚುಲಿ ಯಾರು ಡಿಸರ್ವಿಂಗ್ ಇರ್ತಾರೆ ಸೆಲೆಕ್ಷನ್ ಕ್ರೈಟೀರಿಯಾ ಸರಿಯಾಗಿ ಇಟ್ಬಿಟ್ಟು ಅವ್ರಿಗೆ ಆ ಪೋಡಿಯಮಲ್ಲಿ ಹಾಕಿದ್ರೆ ನಮಗೆ ಡೆಫಿನೆಟಾಗಿ ಇದಕ್ಕಿಂತ ಮಚ್ ಮೋರ್ ಅಚೀವ್ ಮಾಡ್ಬೋದು. ಹಾಕಿ, ಕ್ರಿಕೆಟ್ ಸೇರಿದಂತೆ ಕೆಲ ಕ್ರೀಡೆಗಳಿಗೆ ನೀಡುತ್ತಿರುವ ಪ್ರೋತ್ಸಾಹ ಪವರ್ ಲಿಫ್ಟಿಂಗ್ಗೂ ಸಿಗಬೇಕಿದೆ. ಇಂಥ ಪ್ರತಿಭೆಗಳನ್ನ ಸರ್ಕಾರ ಗುರುತಿಸಿ ನೆರವು ನೀಡಬೇಕಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ, ಇವತ್ತು ಆ ಇಡೀ ಟೀಮನ್ನು ನಾನಿಲ್ಲಿ ಕರ್ಕೊಂಬಂದಿದ್ದೀನಿ, ಸ್ಟುಡಿಯೋಗೆ ಪರಿಚಯಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಕ್ರೀಡಾ ಇಲಾಖೆ ಇದೆ, ಕೇಂದ್ರೀಯ ಕ್ರೀಡಾ ಇಲಾಖೆ ಇದೆ, ಅದಕ್ಕೊಂದು ಸಿಸ್ಟಮ್ ಅಂತಿದೆ. ಆ ಸಿಸ್ಟಮಲ್ಲೇ ಹೋದರೆ ಮಾತ್ರ ಎಲ್ಲ ವ್ಯವಸ್ಥೆಗಳಾಗುತ್ತೆ. ಅದರ ಹೊರತಾಗಿ ಕೆಲವರು ತನ್ನಿಂತಾನೇ ಅದ್ಭುತವಾಗಿ ಕೆಲಸ ಮಾಡೋರು ಇದ್ದಾರಪ್ಪ. ಅಂಥವ್ರಿಗೆ ಸರ್ಕಾರ ನೆರವು ಕೊಡು. ಈಗ ಅವರಲ್ಲಿ ಕರ್ನಾಟಕದಿಂದಲೇ ಹೋಗಿರ್ಬೋದು. ಅಲ್ಲಿ ಗೋಲ್ಡ್ ಬಂದಾಗ, ಸಿಲ್ವರ್ ಬಂದಾಗ, ಬ್ರಾನ್ಸ್ ಬಂದಾಗ ಎತ್ತಿ ಹಿಡಿದದ್ದು ಭಾರತ ತ್ರಿವರ್ಣ ಧ್ವಜವನ್ನು, ಅಂದರೆ ನಮ್ಮ ಧ್ವಜವನ್ನು, ನಮ್ಮ ದೇಶದ ಧ್ವಜವನ್ನು. ಇವರೆಲ್ಲ ನಮ್ಮವರು. ನನ್ನ ದೊಡ್ಡ ಆಗ್ರಹ ರಿಪಬ್ಲಿಕ್ ಕನ್ನಡದ ಮುಖಾಂತರ ಈ ರೀತಿ ಬೇರೆ ಬೇರೆ ಕಡೆ ಇರುವಂಥ ಅದ್ಭುತ ಕ್ರೀಡಾಪಟುಗಳು ತನ್ನಿಂತಾನೇ ರೆಡಿ ಆಗ್ತಾ ಗ್ರೂಮ್ ಆಗ್ತಿರುವಂಥ ಕ್ರೀಡಾಪಟುಗಳನ್ನು ಹೆಕ್ಕಬೇಕು. ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಪಾಕಿಸ್ತಾನದ ಕ್ರಿಕೆಟ್ ಲೆಜೆಂಡ್ ಇಮ್ರಾನ್ ಖಾನ್
ಈ ವಕಾರಿನೋಸ್, ಆಮೇಲೆ ವಸೀಮ್ ಅಕ್ರಮ್ ಇಂಥ ಕ್ರೀಡಾಪಟುಗಳನ್ನು ಗಲ್ಲಿಯಿಂದ ಹೆಕ್ತಾ ಇದ್ರು, ಗಲ್ಲಿಯಿಂದ. ಅಂದರೆ ಅವ್ರಿಗೆ ಇನ್ನೂ ಸಿಸ್ಟಮ್ಯಾಟಿಕ್ಕಾಗಿ ಬನ್ನಿ, ಅಲ್ಲಿ ಟ್ರೈನಿಂಗ್ ತೊಗೊಂಡು ಬನ್ನಿ, ಇಲ್ಲಿ ಟ್ರೈನಿಂಗ್ ತೊಗೊಂಡು ಬನ್ನಿ ಅಂತ ವಯಸ್ಸಾಗ್ಬಿಡ್ತದೆ. ಬಂದರು, ಬಾಲಿಂಗ್ ಮಾಡಿದ್ರು. ಇಂಡಿಯಾದಲ್ಲೂ ಆಗಿದೆ ಅಂಥದ್ದು, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಜನಸಂಖ್ಯೆ ಇಷ್ಟಿರುವಾಗ ಇವರನ್ನು ಯಾವ ರೀತಿ, ಬನ್ನಿ ಆ ಇಡೀ ಟೀಮನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ನೋಡ್ಬೋದು ಇಡೀ ಟೀಮ್. ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮೂಲಕ ಎಲ್ಲರಿಗೂ ಕೂಡ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದು ಟೀಮ್ 70 ಮೆಡಲ್ಗಳನ್ನು ಗೆದ್ದುಕೊಂಡು ಬಂದಿದ್ದಾರೆ. ಅದರಲ್ಲಿ 31 ಮೆಡಲ್ ಕರ್ನಾಟಕದ ಪರವಾಗಿ. ಪ್ರತಿಯೊಬ್ಬರನ್ನು ನಾನು ಪರಿಚಯಿಸಿದ್ದೀನಿ. ಸರ್, ಭಾಳ ಅದ್ಭುತವಾದಂಥ ಸಾಧನೆಗಳನ್ನು ಮಾಡಿದ್ದೀರಿ. ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನೀವು ಮಾಡ್ತಾ ಇರುವಂಥ ಅದ್ಭುತ ಸಾಧನೆ, ಪರಿಶ್ರಮ ನಿಮ್ಮ ಮೆಡಲಲ್ಲಿ ಕಾಣ್ತಾ ಇದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರೂ ಕೂಡ. ಹೇಳಿ ಸರ್, ಇದು ಪವರ್ ಲಿಫ್ಟಿಂಗ್, ಸಾಧಾರಣವಾಗಿ ವೇಟ್ ಲಿಫ್ಟಿಂಗಿಂದ ಕೇಳಿರ್ತೀವಿ, ಪವರ್ ಲಿಫ್ಟಿಂಗಿಂದ ಕೇಳಿರ್ತೀವಿ, ಆಯಿತಾ? ಇದು ಪವರ್ ಲಿಫ್ಟಿಂಗ್. ನಿಮ್ಮನ್ನು ನೋಡಿದಾಗ ನನಗೆ ಈ KGF ಸಿನಿಮಾದಲ್ಲಿ ಆ ಗರುಡ ಅಂತೇಳಿ ನಿಮ್ಮನಿಗೆ ಯಾರ ಎತ್ತಕೊಂಡು ಹೋಗ್ತಾರೆ ಈಗ ಸಿನಿಮಾಗೆ, ಡೆಫಿನೆಟ್ಲಿ. ಆದರೆ ಅದೆಲ್ಲ ಹೊರತಾಗಿ ಇಷ್ಟೊಂದು ಫಿಟ್ಟಾಗಿ ಇದನ್ನೆಲ್ಲ ಮಾಡಿ ಬಂದಿದ್ದೀರಿ. ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕದ ಪರವಾಗಿ ಮತ್ತು ಭಾರತದ ಪರವಾಗಿ. ಹಿಂಗಿತ್ತು ಸರ್ ನಿಮ್ಮ ಈ ಏನು ಸ್ಪರ್ಧೆ ಮತ್ತು ಚಿನ್ನ ಗೆದ್ದುಕೊಂಡು ಬಂದಂಥ ಸಂದರ್ಭ? ಗುಡ್ ಮೂಮೆಂಟ್ಸ್. ಮೊದಲಿಗೆ ಗುಡ್ ಮೂಮೆಂಟ್ಸ್. ಫಸ್ಟ್ ಆಫ್ ಆಲ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀನಿ. ನನ್ನ ಹೆಸರು ಮೊಹಮ್ಮದ್ ಅಜ್ಮತ್ ಅಂತ. ಹೇಳಿ, ಎಲ್ಲರನ್ನ ಹೇಳ್ಬಿಡಿ. ದಿಸ್ ಇಸ್ ಫರ್ಹಾನ್, ಇಲ್ಲಿ ಮಿಥಿಲೇಶ್, ಚಿರಾಗ್, ಮಾನಸ್, ಬಾಬಿ ಅಂದರೆ ಬಿದಾನ್. We call him Bobby. Okay. We have Akhil here, we have Arham, we have Pradeep, we have Manisha and we have Kavya. Okay. That's our team. Okay. ಇನ್ನು ಜಾಸ್ತಿ ಜನ ಇದ್ದಾರೆ, Okay. ಬಟ್ ಖಂಡಿತ. ಕೆಲವರು ವರ್ಷದಲ್ಲೇ ಇರ್ಲಿ, ಸ್ಟೇಟ್ ತೊಂದ್ರೆ ಬ್ಯಾಗ್ ಅಂಡ್ ಆಲ್ ದಟ್. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ದಿಸ್ ಇಸ್ ಮೈ 6th ವರ್ಲ್ಡ್ ಚಾಂಪಿಯನ್ಶಿಪ್. ನಾನು 6 times ವರ್ಲ್ಡ್ ಚಾಂಪಿಯನ್, 3 time ಏಷ್ಯನ್. So I've been a veteran in this field. I've been a coach for a while. But potential ನೀವು ಹೇಳಿದ ಥರ ತುಂಬಾನೇ ಜಾಸ್ತಿ ಇದೆ. ಹೌದು, ಇಂಡಿಯಾದಲ್ಲಿ ಜಾಸ್ತಿ ಇದೆ. ಐ ಮೀನ್ ದಿಸ್ ಇಸ್ ಜಸ್ಟ್ ಅ ಮೀಗರ್ ಎಫರ್ಟ್ ನಮ್ಮ ಕಡೆಯಿಂದ. ಹೌದು. ಅದು ಫೆಸಿಲಿಟಿ ನೋಡಿದ್ರೆ ನೀವು ಹೌದು. 750 ಸ್ಕ್ವೇರ್ ಫೀಟ್, ಇಟ್ಸ್ ಬೇರ್ಲಿ ಇಷ್ಟು ಜಾಗದಲ್ಲಿ ಮಾಡ್ಕೊಂಡು ಬಂದಿರುವಂಥದ್ದು. ಹೌದು. ಸೊ ಅದರಲ್ಲೇ ನಾವು ಪೊಟೆನ್ಷಿಯಲ್ ಹುಡುಕಿ ಟ್ರೈನ್ ಮಾಡಿ ಐ ಮೀನ್ ಅಲ್ಲಿ ಆಲ್ಮೋಸ್ಟ್ 40 ಕಂಟ್ರಿಯಿಂದ ಜನರಿಗೆ ಎಕ್ಸ್ಪೀರಿಯನ್ಸ್ ವಾಸ್ ಲಾಟ್ ಆಫ್ ಪೀಪಲ್ ಓವರ್ವೆಲ್ಮಿಂಗ್. ಓಕೆ. ಯಾಕಂದರೆ ದಟ್ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್, ದಟ್ ಸ್ಪೀಡ್, ಪ್ರೊಫೆಷನಲಿಸಮ್ ಎಲ್ಲ ನಾವು ಮಾಡ್ಬೋದು ಇಲ್ಲಿ. ಬಟ್ ಅಗೇನ್ ಅವೆನ್ಯೂಸ್, ಫೆಸಿಲಿಟೀಸ್, ಓಕೆ, ಎವ್ರಿಥಿಂಗ್ ರಿಕ್ವೈರ್ಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ನಮಗೆ. ಸೊ ಹೇಳಬೇಕಾದ್ರೆ ಇಟ್ ಈಸ್ ಅ ಫಾರ್ ಅಬವ್ ಸ್ಟೆಪ್. ಓಕೆ. ವರ್ಲ್ಡ್ ಚಾಂಪಿಯನ್ಸ್ ನಮ್ಮರಲ್ಲಿ ಇದ್ದಾರೆ. ಇಲ್ಲೇ ಅರ್ಹಮ್ ಬ್ರೋಕ ವರ್ಲ್ಡ್ ರೆಕಾರ್ಡ್ ಇದರಲ್ಲೇ. ಯಾರು? ಅರ್ಹಮ್ ಮೋದಿ. ಓಹೋ, ಹೆಂಗೆ ಸರ್ ಇವ್ರದ್ದು? ಅಂದರೆ ಏನು? 200 ಕಿಲೋ ಡೆಡ್ ಲಿಫ್ಟ್ ಮಾಡಿದ್ರು, 50 ಕಿಲೋ ಬಾಡಿ ವೆಯ್ಟ್ಗೆ. ಓಕೆ. ಈಗ ನನ್ನ ಒಂದೊಂದು ಪ್ರಶ್ನೆ ಸರ್, ಈಗ ಒಂದು ಪ್ರಶ್ನೆ. ಈಗ ಇವರೆಲ್ಲ ಒಲಿಂಪಿಕ್ಸ್ಗೆ ಹೋಗೋದಕ್ಕೆ ಏನು ಸಮಸ್ಯೆ ಇರುವಂಥದ್ದು? ಅದು ಹೆಂಗೆ ಅದು ಸಿಸ್ಟಮ್? ಒಲಿಂಪಿಕ್ಸ್ ಅಲ್ಲಿ ಪವರ್ ಲಿಫ್ಟಿಂಗ್ ರೆಕಗ್ನೈಸ್ ಸ್ಪೋರ್ಟ್ ಅಲ್ಲ, ಯಾವ್ದು ಇರೋದ್ರೆ ಇಟ್ಕೊಳ್ಳಿ, ಯಾವುದು ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇದೆಯೋ ಇಂಡಿಯಾದ ಮಟ್ಟದಲ್ಲಿ ಹೋಗೋದಿದ್ರೆ, ಈಗ ನಾವು ಹೇಳ್ತೀವಲ್ವಾ, ಯಾವುದಾದ್ರೂ ಬೇರೆ ಬೇರೆ ಕ್ರೀಡಾಕೂಟಗಳಲ್ಲಿ ಒಲಿಂಪಿಕ್ಸ್ ಬಿಟ್ಟಾಕಿ ಉಳಿದದ್ದು ಅಂದರೆ ಗೌರ್ಮೆಂಟ್ ವೈಸ್ ಹೋಗೋದ್ರಿಂದ, ಈಗ ಇದನ್ನು ನೀವು ಹೆಂಗೆ ಅಂತ ಹೇಳ್ತೀರಿ? ಗೌರ್ಮೆಂಟ್ ವೈಸ್ ಹೋದ್ರಿ ಅಂತನಾ, ಪ್ರೈವೇಟ್ ಅಂತ ಹೋದ್ರಿ ಅಂತನಾ? ಈ ಒಂದು ಕನ್ಫ್ಯೂಷನ್ಸ್ಗಳನ್ನ ನೀವು ಯಾವುದೇ ಎಲ್ಲಿಂದಲೇ ಹೋಗಿ, ನೀವು ಸರ್ಕಾರ ವತಿಯಿಂದ ಹೋದಾಗ ಅಥವಾ ಒಲಿಂಪಿಕ್ ಹೋದಾಗ ಅವರು ಎತ್ತಿ ಹಿಡಿಯೋದು ಭಾರತ ತ್ರಿವರ್ಣ ಧ್ವಜವನ್ನು ಅಲ್ವಾ? ನೀವು ಹೋದಾಗಲೂ ಕೂಡ ಈಗ ನಿಮ್ಮ ಇಲ್ಲಿ ಶೋಲ್ಡರಲ್ಲಿ ಕೂಡ ಹಾಕಿದ್ದೀರಿ. ಸೊ ಹಾಗಿರುವಾಗ ನಿಮಗೆ ಯಾವ ಥರ ನಿಮ್ಮನ್ನು ಗುರುತಿಸಬೇಕು ಅಂತ ನಿಮ್ಗೆ ಅನಿಸುತ್ತೆ? ಈಗ ಸಾಧಾರಣ ಕೇಳುವಾಗ ನಾನು ಕೇಳಿದೆ, ನಮ್ಮ ಸ್ಪೋರ್ಟ್ಸ್ ರಿಪೋರ್ಟರ್ ಇದ್ದಾರೆ, ಅವ್ರು ಹೇಳಿದ್ರು ಇಲ್ಲ ಸರ್, ಅದು ಆರಂಭಿಕವಾಗಿ ಹಿಂಗೆ ಹೋಗಬೇಕು, ಆ ನಂತರ ಇನ್ನೊಂದು ಸ್ಟೆಪ್ ಇದೆ, ಆನಂತರ ಇನ್ನೊಂದು ಸ್ಟೆಪ್ ಇದೆ ಅಂತೇಳಿ. ಆ ಥರ ಹೋಗೋದಕ್ಕೆ ನಿಮಗೆ ಎದುರಾಗ್ತಾ ಇರುವಂಥ ಸಮಸ್ಯೆಗಳೇನು? ಇದರಲ್ಲೂ ಪ್ರಾಸೆಸ್ ಇದೆ. ಓಕೆ. ಡಿಸ್ಟ್ರಿಕ್ಟ್ ಲೆವೆಲಿಂದ ಸ್ಟೇಟ್, ನ್ಯಾಷನಲ್ ವರ್ಗ ಸೆಲೆಕ್ಷನ್ಸ್ ಇರುತ್ತೆ. ಆಮೇಲೆ ನ್ಯಾಷನಲ್ ಟೀಮ್ ಆ ಥರ ನಂಬರ್ಸ್ ಗೊತ್ತಾಯ್ತು. ಬಟ್ ಆಸ್ ಅ ಸಪೋರ್ಟ್ ಓಕೆ, ಫ್ರಮ್ ದ ಕಂಟ್ರಿ ಓಕೆ, ಅದು ಏನಿಲ್ಲ, ಏನು ಸಿಗ್ತಾ ಇಲ್ಲ. ಅವರ್ ಇನ್ವೆಸ್ಟ್ಮೆಂಟ್. ಈಗ ನಮಗೆ ಇದಿರ್ತದೆ ನೋಡಿ ಸರ್, ಏನಾಯಿತು? ಈಗ ಸರ್ಕಾರದ ಅನೇಕ ಜಾಗಗಳಿರುತ್ತೆ. ನೀವು ಹೇಳಿದ್ರಿ 750 ಸ್ಕ್ವೇರ್ ಫೀಟಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ ಅಂತೇಳಿ. ನಮ್ಮದೇ ಗ್ರೌಂಡ್ ಇರುತ್ತೆ, ಆಯಿತಾ? ನಮ್ಮದೇ ಸರ್ಕಾರಿ ಜಿಲ್ಲಾ ಗ್ರೌಂಡ್ ಇರುತ್ತೆ.